Hey guys, good morning. Welcome back to Mr. and Sasa YouTube channel. ಇವತ್ತು ಯಾಕೆ ಫೋನ್ ಹಾಕೊಂಡು ಕೂತಾಳ ಅಂದ್ರೆ ಮುಂಜಾನೆದ್ದು ಕರೆನ್ಸಿ ಖಾಲಿ ಆಗ್ಯಾವ ಅಂದ್ರೆ ಮೊಬೈಲು ಬಿಲ್ಲು ಓವರ್ ಡ್ಯೂ ಆಗೈತಿ. ಸೊ ಈಗ ನೆಟ್ಟು ಫೋನ್ ಕಾಲು ಏನೂ ವರ್ಕ್ ಆಗುತ್ತಿಲ್ಲ. ಫೋನ್ ಪೇ ಮಾಡ್ಕೊಳ್ಳೋ ಅಷ್ಟು ಈಗ ರೀಚಾರ್ಜ್ ಮಾಡ್ಕೊಳ್ಳುವಷ್ಟು ಇಂಟರ್ನೆಟ್ ಸಿಗಾಗುತ್ತಿಲ್ಲ. ಓವರ್ ಡ್ಯೂ ಆಗಿ 16 ದಿನ ಆಯಿತು. ಬಿಲ್ 30 ದಿನಕ್ಕೆ ಜನ್ರೇಟ್ ಆಗಿ 16 ದಿನದ ತನಕ ಹಂಗೆ ಬಿಟ್ಟಿದ್ದೇವೆ. ಎಷ್ಟರ ಹೋಗುತ್ತೆ ನೋಡು ಅಂತೇಳಿ 16 ದಿನದ ತನಕ ಬಂದು ಇವತ್ತು ಕರೆಕ್ಟಾಗಿ ಕೈ ಕೊಟ್ಟೈತಿ. ಸೊ ಇಬ್ಬರು ಏನೇನಾರು ಸರ್ಕಸ್ ಮಾಡಿ ರೀಚಾರ್ಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ಯಾರು ಹಾಟ್ಸ್ಪಾಟು ಆನ್ ಮಾಡ್ಕೋಬೇಕು ಅಂತ ಕೂತೀವಿ. ಈಗ ಫಸ್ಟು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯಾಗುತ್ತೀವಿ. ಬಿಸಿನೀರು ಕುಡೋದು ತಲೆ ಓಡುತ್ತೆ. ಏನಾಗೈತಿ ಹಾಟ್ಸ್ಪಾಟ? ಇಲ್ಲ, ನಿನಗೆ ಲಾಕ್ ಓಪನ್ ಮಾಡಿ ಇಟ್ಟಿರ್ತಾರೆ, ಬೇಕಾದ್ರೆ ಕನೆಕ್ಟ್ ಮಾಡ್ಕೊರಂತೆ. ಹೆಂಗೈತೆ ನೋಡಿ ಮುಂಜಾನೆ ಪ್ರಪಂಚ. ಭಾಳ ದಿನಕ್ಕೆ ಎಷ್ಟು ಬ್ಲಾಗ್ ಮಾಡೋಕ್ಕೆ ಟೈಮೇ ಸಿಗಾಗುತ್ತಿಲ್ಲ. ಅದೊಂದು ಈ ಕಡೆ ಕೆಲಸನೂ ಭಾಳ ಆಗ್ಬಿಟ್ಟವು, ಬ್ಲಾಗ್ ಮಾಡೋಕ್ಕೆ ಟೈಮೂ ಸಿಗಾಗುತ್ತಿಲ್ಲ. ಇದ್ದಿದ್ದ ಟೈಮ್ ಒಳಗೆ ಸ್ವಲ್ಪ ಅಲ್ಲೆಲ್ಲೆಲ್ಲಿ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಬ್ಲಾಗ್ ಮಾಡೋಕ್ಕಂತೇಳಿ ಇವತ್ತು ಬ್ಲಾಗ್ ಮಾಡಬೇಕು ಅಂತೇಳಿ ಇವತ್ತು ಗಟ್ಟಿಯಾಗಿನಿ. ಇಂಟರ್ನೆಟ್ ಇಲ್ಲದಕ್ಕೆ ನೋಡ್ರಿ ತಲೆ ಕೆಟ್ಟೈತೆ ಪಾಪು ಹುಡುಗಿ. ಯಾವ್ಯಾವ ಸಿಗ್ತಾವೆ ಎಲ್ಲದಕ್ಕೂ ರಾಂಗ್ ಏನೇನು ಪಾಸ್ವರ್ಡ್ ಸಿಕ್ಕಿದ್ದು ಪಾಸ್ವರ್ಡ್ ಹಾಕತ್ತ ಕರೆಕ್ಟ್ ಹಾಕವನು ಅವ್ರಟ್ಟು ಸರಳ ಇದು ಮಾಡಿರ್ತಾರಲ್ಲ. ನೀ ಹೋಗಿ ಬಾರ, ಅದು ಮಾಡ್ತೀನಿ ಒಂದೇ ನಿಮಿಷ ಕನೆಕ್ಟ್ ಮಾಡೋದು. ಹೋಗಿ ಮಾಡ್ಕೊಂಬ. ಎದ್ರ ಮಾಡ್ತಿ? ಫೋನ್ಪೇದಾಗ ಮಾಡಿದ್ರೆ ಬರೋಂಗಿಲ್ಲ. ಏರ್ಟೆಲ್ ಆ್ಯಪ್ ಒಳಗೆ ಹೋಗಿ ಅಲ್ಲಿಂದ ಪೇ ಬಿಲ್ ಅಂತ ಹೊಡೆದು ಅಲ್ಲಿಂದ UPIಗೆ ಹೋಗಿ ಅಲ್ಲಿಂದ ಬಿಲ್ ಪೇ ಮಾಡೋಕ್ಕಾಗತ್ತೆ. ಹೋಗಿ ಜಲ್ದಿ ಹೋಗಿ ಇಬ್ಬರೇ ಆನ್ ಮಾಡ್ಕೊಂಬ. ಇದು ರಿಚಾರ್ಜ್ ಮಾಡಬೇಕು. ಹಾಟ್ಸ್ಪಾಟ್ ಆನ್ ಮಾಡಂತ ಮಾಡ್ತಾರೆ. ಹೋಗು ಜಲ್ದಿ ಹೋಗಿ. ಇವತ್ತು ಶುಕ್ರವಾರ ನೆನಪು ಐತಿಲ್ಲ? ಸಾರಿ ಮಂಗಳವಾರ. ನೋಡಿಲ್ಲ ಮುಂಜಾನೆ ಜಳಕ ಮಾಡಲಾರ್ದ. ಮೊದಲು ಒಂದು ದಾಳಂಬ್ರಿ ಹಾಕಿದ್ರಿಲ್ಲ? ದಾಳಿಂಬೆ ನಮ್ಮ ಕಡೆ ದಾಳಂಬ್ರಿ ಅಂತಾರಲ್ಲ. ಮೊದಲ ಇವ್ರದ್ದು ದಾಳಂಬಿ ತೋಟ ಇತ್ತು. ಅವಾಗ ತಿಂದಿದ್ರ ಹೆಲ್ತ್ ಎಷ್ಟೋ ಚಲೋ ಆಗ್ತಿತ್ತು. ಈಗ ರೊಕ್ಕ ಕೊಟ್ಟು ತಂದು ತಿನ್ನೋದಾಗೈತಿ. ಈ ವೀಕ್ ಅದಿಲ್ಲ, ಅವಾಗ ತಿಂತಿದ್ದ ಸ್ಟ್ರಾಂಗ್ ಇರ್ತಿದ್ದಿಲ್ಲ. ಅದಕ್ಕೆ ನಾ ಬಂತೀನಿ. ನಿನಗೆ ಅವಾಗೇನಾರು ನಾ ಲವ್ ಮಾಡಾಗುತ್ತಿದ್ದೆ ಅಂದ್ರೆ ಅವಾಗ ಬರ್ತೀನಿ ಅನಿಸುತ್ತೆ ನಿನಗೆ. ಈಗೇನ ಸಣ್ಣ ಹಾಕಿದ್ಲು ಅವಾಗ. ಥ್ಯಾಂಕ್ ಯು ನನ್ನ ಸಲಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಸುಲ್ ಕೊಟ್ಟು ಥ್ಯಾಂಕ್ ಯು. ಅದೇಂತ ಆಯ್ತು ಪೇಮೆಂಟ್ ಮಾಡಿದೆ ನೋಡ್ರಿ. 1 ತಿಂಗಳದ ಬಿಲ್ ಇದು 824 ರೂಪಾಯಿ. 2 ಸಿಮ್ಮಿಗೆ ಸೇರಿ. ನಂದು ಸುನಿತಾ ಅಂದ್ರೆ ಫೋನ್ ನಂದು ಸುನಿತಾ ಅಂತ ತಿಂದಿದ್ರಾಗ ಒಟ್ಟು 2 ಸಿಮ್ ಯೂಸ್ ಆಗ್ತವೆ ನಮ್ಮ ಮನ್ಯಾಗ. ಹಾಗೆ ಒಬ್ರು ಕಮೆಂಟ್ ಮಾಡಿದ್ರಿ ಅವಾಗ ಫೋನ್ ಇಬ್ಬರು ಬೇರೆ ಬೇರೆ ಯೂಸ್ ಮಾಡ್ತೀರೇನ ಅಂತೇಳಿ. ಸುನಿತಾ ಅಕ್ಕರ ಫೋನ್ ನಂಬರ್ ಬೇರೆ ಐತೇನೆ ಅಂತೇಳಿ. ಸೊ ಹಾಗೇನಿಲ್ಲ, ಇಬ್ಬರದು ಫೋನು 2 ಫೋನ್ ಅದಾವು, 2 ಯೂಸ್ ಮಾಡ್ತಾ ಇರ್ತೀವಿ. ಇದ್ರಾಗ ಬಂದಿದ್ದು ಫೋನ್ ಹಾಕಿ ಅಂತಾಳೆ, ಇದ್ರಾಗ ಬಂದಿದ್ದು ಫೋನ್ ನಾ ಇತ್ತು. ಒಟ್ಟು ಮಿಕ್ಸ್. ನಮ್ದು ಸಪ್ರೇಟ್ ಏನಿಲ್ಲ. ಇದೇ ಒಳ್ಳೇದಂತಿಲ್ಲ. ಒಂದೊಂದು ರೀಲ್ಸ್ ನೋಡ್ತಿರ್ತೀನಿ, ಗಂಡಂದು ಪಾಸ್ವರ್ಡ್ ಹೆಣ್ಚೆ ತೆಗಿಯೋಕೆ ಕಷ್ಟಪಡ್ತಿರ್ತಾಳೆ, ಗಂಡನ ಪಾಸ್ವರ್ಡ್ ಹೆಣ್ಚೆ ತೆಗಿಯೋಕೆ ಕಷ್ಟಪಟ್ಟಿರ್ತಾಳೆ. ಸೊ ಅದು ನಮ್ಮ ವಿಚಿತ್ರ ಅನ್ಸುತ್ತೆ, ಹಿಂಗೆ ಯಾಕೆ ಮಾಡ್ತಾರೆ ಅಂತೇಳಿ. ಸೊ ನಮ್ಮದೊಳಗೆ ಹಾಗೇನಿಲ್ಲ. 2 ಫೋನ್ ಯಾರು ಬೇಕಾದವ್ರು ಯೂಸ್ ಮಾಡ್ಬೋದು. A to Z ಇಲ್ಲಿಂದ ಪಾಸ್ವರ್ಡ್ ಹಿಡ್ಕೊಂಡು ಒಂದು UPI ಪೇಮೆಂಟ್ ತನೂ ಎಲ್ಲ ಪಾಸ್ವರ್ಡ್ ಎರಡರೊಳಗೂ A to Z ಇಬ್ಬರಿಗೂ ಗೊತ್ತೈತಿ. ಪ್ರವೇಶ ಅಂತೇನಿಲ್ಲ. ಸೊ ಈಗ ಜಳಕ ಎಲ್ಲ ಮಾಡಿಕೊಂಡು ಯಲಂಕ ಹೊಂಟೀನಿ. ಕೆಲಸ ಬಂದೈತಿ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೀನಿ ಅಂತ ಮಕ್ಕೊಂಡಾಗಿನ. ಹೆಲ್ಮೆಟ್ ಏನು ಬೇಡ, ನೆಸೆಸರಿ ಇಲ್ಲೇ ಫುಲ್ ಒಳಗಿನ ಸಿಟಿ ಒಳಗೆ ಹೊಂಟಿಲ್ಲ ನಾನು. ಬಾಕ್ಲ ಮುಚ್ಚಿ ಏನಿಲ್ಲ, ಒಂದು 3-4 ತಾಸಿನ ಕೆಲಸ ಇರ್ತೈತೆ ನಾನು. ಮುಗಿಸ್ಕೊಂಡು ಬಂದು ನೋಡೋದು ಏನಾಗುತ್ತೆ. ಸೊ ಯಾವತ್ತಿಗೂ ಗಾಡಿ ತೆಗಿಯೋಕ್ಕೂ ಮುಂಚೆ ಒಂದು ಸಲ ಒರೆಸ್ಬೇಕು. ಇದು ಯಾರು ಹೇಳ್ಕೊಟ್ಟಿದ್ದಂದ್ರೆ ಸುನಿತಾ ರಾಣಿ ಹೇಳ್ಕೊಟ್ಟಿದ್ದು. ನಾವಿಬ್ಬರು ಅವಾಗ ಫ್ರೆಂಡ್ಶಿಪ್ ಮಾಡಿದ್ವಲ್ಲ, ಅವಾಗ ಹೇಳ್ಕೊಟ್ಟಿದ್ದು. ನಮ್ಮ ಮನೆಗೆ ಯಾವಾಗಲೂ ಗಾಡಿ ತೆಗಿಬೇಕು, ಗಾಡಿ ಒರೆಸ್ತೀವಿ ಅಂತ. ಸೊ ಅದು ಒಂದು ರೂಢ ಹಾಕ್ಕೊಂಡಿನಿ ನಾ. ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಐತಿ. ಹೋಗಾಕ ಏನಿಲ್ಲ ಅಂದ್ರೆ ಒಂದು 40 ತಾಸು ಬೇಕು. ಗಾಡಿ ಓಡಿಸ್ಕೊತ ಬ್ಲಾಗ್ ಮಾಡಿ ಫೋನ್ ಯೂಸ್ ಮಾಡಬಾರ್ದು. ಸೊ ನಿಮ್ಗೆ ನಾನು
ಆಮೇಲೆ ಮಾತಾಡ್ತೀನಿ. ಬಂದಿದ್ದು ಲೋಡೆಲ್ಲ ಇಲ್ಲಿಂದ ಇಲ್ಲಿ ಕಳಿಸೀನಿ, ಹೋಗ್ಯಾವು ಒಯ್ದಾರ. ಈ ಕೆಲಸ ನಂದು ವಾರದಾಗ 3 ಸಲ ಇರ್ತೈತಿ, 3 ಬೇಡ ಭಾಳ ಅಂದ್ರೆ 4 ಸಲ. ಇದ್ದಿದ್ದೆಲ್ಲ ರಾ ಮೆಟೀರಿಯಲ್ ಇರ್ತಿದ್ದವು. ಈಗ ಇಲ್ಲಿಂದ ಟೈಲರ್ಸ್ಗಳಿಗೆ ಯಾರ್ಯಾರು ಹೊಲಿತಾರಲ್ಲ, ಈಗ ಎಕ್ಸಾಂಪಲ್ ಈಗ ಅವು ಕ್ಲಾತ್ಸ್ ಇರ್ಬೋದು, ಆ ಕ್ಯಾರಿ ಬ್ಯಾಗ್, ವೈಟ್ ಕಲರ್ ಕ್ಯಾರಿ ಬ್ಯಾಗ್ ಹಿಡಿಯಾಕ್ತಾವೆ ಬಟ್ಟೆವು. ಸೊ ಆ ಕ್ಯಾರಿ ಬ್ಯಾಗ್ನ ಈಗ ಟೈಲರ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿಂದ ಅವರು ಹೊಲ್ದು ಕೊಡ್ತಾರೆ. ವಾರದಾಗ 3 ಸಲ ಅಲ್ಲಿಂದ ಕಲೆಕ್ಟ್ ಮಾಡಬೇಕು. ವಾರದಾಗ ಒಂದು ವಾರ 3 ಸಲ ಅಲ್ಲಿಂದ ಕಲೆಕ್ಟ್ ಮಾಡಬೇಕು. ಇನ್ನೊಂದು ವಾರದಾಗ ಇಲ್ಲಿಂದ ಅವ್ರಿಗೆ ಕಳಿಸ್ಬೇಕು. ಸೊ ಅವರು ಎಷ್ಟು ಹೊಲಿತಾರ ಪೀಸ್ ಮೇಲೆ ಹಂಗಿರ್ತೈತೆ ಅದು. ಸೊ ಅದ್ಮೇಲೆ ಕಮಿಷನ್ ಇರ್ತೈತೆ ಅದು. ಅಂದ್ರೆ ಪೇಮೆಂಟ್ ಅಂತೇನು ಜಾಸ್ತಿ ಇರೋಲ್ಲ, ಬಟ್ ಕಮಿಷನ್ ಜಾಸ್ತಿ ಇರ್ತದೆ ಅವ್ರಿಗಿನ. ಅವ್ರ ಟೈಲರ್ಸ್ಗಳು ಹೆಂಗೆ ಜಾಸ್ತಿ ಹೆಂಗೆ ಹೊಲದು ಕೊಡ್ತಾರೆ, ಜಾಸ್ತಿ ಕೌಂಟಿಂಗ್ ಹೆಂಗೆ ಕೊಡ್ತಾರೆ, ಅಷ್ಟು ಕಮಿಷನ್ ಚಲೋ ಇರ್ತೈತೆ. ಅಲ್ಲೆಲ್ಲ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬರಲ್ಲ, ಯಾಕಂದ್ರೆ ಅಡ್ರೆಸ್ ಇರ್ತಾವೆ. ಒಂದು ಬ್ಯಾಗ್ ಮೇಲೆ ದೊಡ್ಡ ದೊಡ್ಡ ಅಡ್ರೆಸ್ ಹಾಕಿಬಿಟ್ಟಿರ್ತಾರೆ. ಆ ಅಡ್ರೆಸ್ ಎಲ್ಲ ವಿಡಿಯೋ ಒಳಗೆ ಲೀಕ್ ಆಗಿ ಫೋನ್ ನಂಬರ್ ಎಲ್ಲ ತೊಂದರೆ ಆಗ್ತದೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲಾವಿಲ್ಲ. ಸೊ ಅದ್ರ ಸಂಬಂಧ ಅಂತೇಳಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಕಡೆ ಬಂದೆ. ಈಗ ಸೀದಾ ಇಲ್ಲಿಂದ ಮನೆಗೆ ರೈಟ್ ಹೇಳೋದು ಹೊಂಟಿದ್ದೆ. ಹುಡುಗರು ಆಡೋದು ನೋಡಿ ಎಲ್ಲ ಹಿಂದಿನ ನೆನಪಿಗೆ ಬಂತು ನಮ್ಗೆ. ನೋಡಾಗುತ್ತೀನಿ ನಿಂತ ಹಂಗೆ ಆಡಾಗುತ್ತಾರಂತ. ಯಾವ್ರು ನಿಮ್ದು? ಹುಲಿ ಯಾವ್ರು ನಿಮ್ದು? ಇದವ್ರು? ಹಾಂ, ಯಾದಗಿರಿ ಇಲ್ಲ ಮತ್ತು ಎಲ್ಲ ನಮ್ಮ ಕಡೆ ಹುಡುಗರು ಅವರು ಗೋಟಿ ಆಡಾಗುತ್ತಾರೆ. ಇವೆಲ್ಲ ನೋಡಿದ್ರ ನಿನ್ನ ಹೆಸ್ರೇನಪ್ಪ? ಹಾ, ಸತ್ಯ. ನಿನ್ನ ಹೆಸ್ರು? ಹಾ, ಆಗ್ತೀವಿ. ಬರ್ತೀಯಾ? ನಿನ್ನ ಹೆಸ್ರೇನು? ಪ್ರಶಾಂತ್. ಆ ಕಾಯಿ ಕಿತ್ಕೊಡ್ಬೇಕಾ ನಿಮ್ಗೆ? ಎಷ್ಟು ಜನ ಇದೀರಿ? 1 2 3. ಯಾವ ಸಾಲ ನಿಮ್ದು? ಯಾವ ಸಾಲ ನಿಮ್ದು? ಗೌರ್ಮೆಂಟ್ ಸಾಲ. ಯಾವ ಊರು ನಿಮ್ದು? ಹಾಂ ಹಾಂ. ಸಾಲಿ ಬಿಟ್ಕೇಸಿ ಇಲ್ಲಿ ಇದು ಕಿತ್ತಾಗ ಬಂದ್ರೇನ? ಬಿಟ್ಟದ ಓರೋ ಮತ್ತು ಮನೆಗೆ ಹೋರಿ. ಏಯ್ ಹಂಗೆಲ್ಲ ಕಿತ್ಬಾರ್ದು. ಕಿತ್ಬಾರ್ದು. ಓರ್ ಮನೆಗೆ ಹೋರಿ. ನಿನ್ನ ಹೆಸ್ರೇನು? ನಿಂಗೆ ರೆಡ್ಡಿಯಾ? ಹಾಂ. ನಿಮ್ದು? ಅವಂದು? ಹಾಂ. ಮೋಸ್ಟ್ಲಿ ನಾವು ಮಲ್ಕೊಂಡ ಅನ್ಸುತ್ತ ಅಂತ ಟೈಮ್ ಆಗೈತೆ ಅನ್ನೋದು. ಸ್ವಲ್ಪ ಹೋಗ್ರಿ. ಉಳ್ಳಾಗಡ್ಡಿ ನೋಡಿ ಹೊರಗೈತೆ. ಯಾರು ಬಂದ್ರೆ ತೊಗೊಂಡು ಗೊತ್ತಾಗುತ್ತೆ. ಬಟ್ಟಿ ಒಗೆದು ಇಲ್ಲೇ ಇಟ್ಟಾರ ಮೇಡಮ್ ಅವರು. ಹಾಂ, ಒಚ್ಚಿ ಒಗ್ದಾಳ ಇಲ್ಲೇ. ಓಯ್ ಹೇಳ, ಟೈಮ್ ಆಗೈತೆ. ಒಂಥರ ಮಜಾನೇ ಬೇರೆ. ಎಲ್ಲ ಹೊರಗೆ ಹೋಗಿ ಬಂದು ಕೆಲಸ ಮಾಡಿ ಬಂದು ಮನೆ ಮಕ್ಕೋತೀವಲ್ಲ, ಒಂಥರ ಖುಷಿನೇ ಬೇರೆ ಇರ್ತಿತ್ತು. ಆದರೆ ಬಂದ್ಗಳೇ ನೀರು ಗೀರು ಏನಾರು ಕೊಡ್ಬೇಕು, ಊಟ ಏನಾರು ಮಾಡಿಸ್ಬೇಕು. ಅದೇನಿಲ್ಲ ನೋಡಿ, ಮಕ್ಕೊಂಬಿಟ್ಟೈತಿದ್ರು ನಮ್ಮ ಕ್ಯಾಂಡಿಡೇಟ್. ಚಲೋ ಆತ ನಿದ್ದಿ. ಎಷ್ಟಕ್ಕೆ ಮಕ್ಕೊಂಡಿದ್ದಿ? ಬಟ್ಟೆರ ಒಣ ಹಾಕ, ಹಂಗೆ ಬಿದ್ದ ನೋಡು. ಯಾವಾಗ ಹೋಗಿ ಏನು ಸುದ್ದಿ? ಹಾಂ, ಏನು ತೊಳತಿ? ಏನ ಬಟ್ಟೆ ಕ್ಲಿಪ್ ಎತ್ಕೋತಿಲ್ಲ? ಹಾಂ, ಎತ್ಕೋತ್ಯಾ? ಆಮೇಲೆ ಎತ್ಕೋಬೇಕು. ಮೊದಲು ಆರಾಮಿಲ್ಲ, ಮತ್ತಿದು ಎತ್ಕೊಂಡು ಮತ್ತೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅದು ನನ್ನ ಮೇಲೆ ಬರ್ತೈತಿ. ನೀನು ಒಣ ಹಾಕು, ನಾನು ಬೇಕಾದ್ರೆ ಕ್ಲಿಪ್ ಹಾಕೋತ ಹೋಗ್ತೀನಿ. ಗಂಟ್ಲಿಕ್ಕೆ ಏನಾಗೈತೆ ನನಗೆ? ನೀನು ಬಟ್ಟೆ ಒಣ ಹಾಕು, ನಾ ಕ್ಲಿಪ್ ಹಾಕೋತ ಹೋಗ್ತೀನಿ. ಬೇಕಾದ್ರೆ ಮತ್ತೆ ಮೇಲೆ ಒಂದು ಸೇರಿಸ.
ಎಲ್ಲಿ ಸ್ವಚ್ಛಾಗಿಲ್ಲ ನೀವು ಹೋಗಿದ್ದಿ ನಾ ಏನು ಮಾಡಲಿ ಅದು ಇಲ್ಲ ಏನು ನೋಡಾಗ್ತಿದ್ದೆ ನಾ ಸುಮ್ಮ ಏನದು ತಗಡಿದ್ವಲ್ಲ ತಗಡಿನ ಮೇಲೆ ಸಿಂಟೆಕ್ಸ್ ಇಟ್ಟಾರ ಹೆಂಗೆ ಇಟ್ಟಿರ್ಬೋದು ಅಂತ ಯೋಚನೆ ಮಾಡಾಗ್ತಿದ್ದೆ ಉಳ್ಳಾಗಡ್ಡೆ ಏನೋ ಫಾಲ್ಟ್ ಐತಿ ಇದು ಉಳ್ಳಾಗಡ್ಡೆ ಯಾವ್ದು ಉಳ್ಳಾಗಡ್ಡೆ ಕೊಳ್ತೈತಿ ಏನು ಮಾಡೋದು ಗೊತ್ತಿಲ್ಲ ಮನೆ ತುಂಬ ಡಾಮಾರಿ ಆಗ್ಬಿಟ್ಟವು ಏನು ಫ್ಲೈಸ್ ಅಂತಾರಲ್ಲ ಡಾಮಾರಿ ಅಂತ ಸಣ್ಣ ನೊಣಗತ್ಲೆ ಬರ್ತಾವಲ್ಲ ಓಡಾಡ್ತಾವೆ ಮನೆ ತುಂಬ ಅದಕ್ಕೆ ಇವನ್ನೆಲ್ಲ ಕ್ಲೀನ್ ಮಾಡಿ ಹಾಕಾಗುತ್ತಾ ಜಲ್ದಿ ಕ್ಲೀನ್ ಮಾಡ ಹೋಗಮ್ಮ ಹೌದಲ್ಲ ಈಗ ಇಂಥವು ಕುರ್ಲೆ ಆಗುತ್ತೆ ಅನ್ಸುತ್ತದ ಹೌದಲ್ಲ ಈಗ ವಾಕ್ ಹೊಂಟೀವಿ ಒಂದು ಸ್ವಲ್ಪ ಸಂಜೆನ ಗಾರ್ಡನ್ದಾಗ ಸ್ವಲ್ಪ ಅಡ್ಡಾಡಿದ ಫ್ರೆಶ್ ಗಾಳಿ ತೊಗೊಂಬರ್ಮಂತೇಳಿ ಬೈಕ್ ತೊಗೊಂಡು ಹೊಂಟಾರಂತ ಅನ್ಬೇಡ್ರಿ ಇಲ್ಲಿಂದ ಗಾರ್ಡನ್ ದೂರ ಐತಿ ಸೊ ಇಲ್ಲಿಂದ ಅಲ್ಲಿ ಹೋಗಿ ವಾಕ್ ಮಾಡೋದ್ರೊಳಗೆ ಸಂಜೆ ಆಗುತ್ತೆ ನಮ್ಗೆ ಅದಕ್ಕೆ ರಾತ್ರಿ ಆಗುತ್ತೆ ಗಾರ್ಡನ್ ಕೊಂಟಿವಿ ಎಲ್ಲ ಅಷ್ಟು ಕರ್ಕೊಂಡು ಹೊಂಟ ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ಇದು ಹಿಂಗಾಗಿ ಗೊತ್ತಿದ್ದಿಲ್ಲ ದಾರಿ ಪಕ್ಕ ಅಲ್ಲಿ ಮುಂದೆ ನಾವು ಅಲ್ಲಿ ಟರ್ನ್ ನಡಿ ಒಂದು ಹಂಗ ರೀಲ್ಸ್ ಮಾಡೋಣ ಸ್ಟಾರ್ಟ್ ಮಾಡ್ಲೇ ಗಾರ್ಡನ್ಗೆ ಹೋಗ್ಬೇಕಾದ್ರೆ ನಾವುಗ ಎಷ್ಟು ದೂರ ಬಂದೇವನ ಒಂದು 2 ಕಿಲೋಮೀಟ್ರ್ ಬಂದೇವನ 1 ಕಿಲೋಮೀಟ್ರ್ ಬಂದೆ ಅದು ಒಂದು ರೀಲ್ಸ್ ಮಾಡ್ಕೋತ ಬರೀ ಒಂದು ರೀಲ್ಸ್ ಮಾಡಕ್ಕೆ ಇಲ್ಲಿ ತನಕ ಬಂದ್ವಿ ಒಳ್ಳೆ 2-3 ಸಲ ರೀಟೆಕ್ ತಗೊಂಡು ಹಂಗೆ ಇಲ್ಲಿ ತನಕ ಬಂದಿರ್ತೀವಿ ಲೋಕದ ಸೃಷ್ಟಿಗೆ ಹಾಡ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಹಾಡ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಇನ್ನ ನಡಿಬೇಕಲ್ಲ ಇನ್ನ ನಡೆದಿಲ್ಲ ಎಷ್ಟೊಂದು ಹೊಡಿತಿ ಇದೇನಿಲ್ಲ ಅಂದರೂ ಒಂದು ಸುತ್ತ 2 ರೌಂಡ್ ಹೊಡೆದು 1 ಕಿಲೋಮೀಟ್ರ್ ಆಗುತ್ತೆ ಒಂದು 500 ಮೀಟ್ರ್ ಆಗುತ್ತೆ ಸುತ್ತ ಇನ್ನು ನಂಗೆ ಗೊತ್ತಿಲ್ಲ ಆದರೆ ಪರ್ಫೆಕ್ಟಾಗಿ ಒಂದು 2 ಕಿಲೋಮೀಟ್ರ್ 2 ರೌಂಡ್ ಹೊಡೆದ್ರೆ 1 ಕಿಲೋಮೀಟ್ರ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಂದು ಐತಿ ಸೊ 1 ಕಿಲೋಮೀಟ್ರ್ ಹೊಡಿ ಬಾ ಬದ್ನಿಕಾಯಿ ಗಿಡ ಏನು ನೋಡಲ್ಲ ಸಾಲಕ್ಕೆ ಬದ್ನಿಕಾಯಿ ಗಿಡ ಹಚ್ಚಂಗೆ ಇದು ಮೋಸ್ಟ್ಲಿ ಇವನ್ನೆಲ್ಲ ಅಗಿ ಮಾಡಿ ಆಮೇಲೆ ಕಿತ್ತಿ ಇನ್ನೊಂದು ಕಡೆ ಹಾಕ್ತಾರೆ ಅನ್ಸುತ್ತೆ ಇನ್ನೊಂದು ಕಡೆ ಬೇರೆ ಕಡೆ ಹಾಕ್ತಾರೆ ಆಮೇಲೆ ಒಂದು ರೌಂಡ್ರ ಕಂಪ್ಲೀಟ್ ಮಾಡೋಣ ತಡಿ ಬೇಡ ಇಲ್ಲ ಕುಡುಮ ಇಲ್ಲೆಲ್ಲ ಗಾಡಿ ಸೌಂಡ್ ಭಾಳ ಬರ್ತೈತಿ ಆ ಕಡೆ ಹೋಗಂಬ ಗಾಡಿ ಇರಬಾರ್ದು ಇಲ್ಲಿ ಹಿಂಗೆ ಶೋಮ ಅರ್ಧ ರೌಂಡ್ ಹೊಡೆದು ಗೇಮ್ಸಿ ಫುಲ್ ಹೊಡಿಬೇಕು ಹೋಗಿ ಸ್ವಲ್ಪ ಸಣ್ಣ ಜಾಗದಾಗ ನೆಟ್ಟಾಗ ಯಾರು ಸೌಂಡ್ ಇಲ್ಲದಲ್ಲಿ ಕೂತು ಹೋಗ್ಬಿಡು ಕತ್ಲಾಗ್ತೈತಿ ಈಗ ರೈಟು ಇಲ್ಲೇ ಗುಡಿ ಐತಿ ಗುಡಿ ಮುಂದೆ ಹೋಗ್ಬೇಕು ಚಪ್ಪಲ್ ನಡೀತೈತೆ ಬಾ ಮಳೆ ಬರಕತ್ ನೋಡಿ ಜೋರಲ್ಲ ಸಕಾಸ್ ನಾವು ಮನೆ ಮುಟ್ಟಿದ ಮೇಲೆ ಜೋರು ಬರ್ತೈತೆ ಮಳೆ ನಾವು ಹೇಳ್ತೀನಿ ಆಲ್ರೆಡಿ ನಾವು ಮನೆ ಮುಟ್ತೀವಲ್ಲ ಅವಾಗ ಜೋರು ಬರ್ತೈತೆ ಮಳೆ ಗ್ಯಾರಂಟಿ ಎಷ್ಟು ಸಲ ಹೆಂಗೆ ಆಗೈತಿಲ್ಲ ಹೊರಗಿದ್ದಾಗ ಸಣ್ಣ ಬರ್ತೈತಿ ಮನೆ ಹೋಗೋಣ ಜೋರು ಬಂದೈತಿ ಈ ಕಡೆ ಒಳ ಸೈಡ್ ಜೋರು ಬರ್ತಂದ್ವಿ ಇಲ್ಲೇ ಜೋರು ಬರ್ತದೆ ನೋಡ್ಗ ಇದು ಚಾಟ್ ಇದ್ದಲ್ಲ ನಡಿಯ ಫುಲ್ ಜೋರು ಬರತೈತಿ ಈಗ ಮನೆಗೆ ಹೋಗ್ಬಿಡಣ ತೈಸ್ಕೊಂಬಂದಿ ನೋಡಿ ಮಳೆ ಮಳೆ ಇದು ಬೇಕಿತ್ತ ಮಳೆ ಮಳೆ ತಗೋ ಹಿಡ್ಕ ಓಹೋ ಮಿಸಸ್ ಸಾಯಿ ಏನ್ರಿ ಇದು ಕಾಣಬತ್ತೈತಿಲ್ಲ ಏನ್ರ ಲೆನ್ಸ್ ಒಳಗೆ ಹಾಸಿ ಕಾಣಬತ್ತಿಲ್ಲ ಕುಕ್ಕ ಕೂತಿರು ಕೋಳಿ ಅದಂಗೆ ಇಬ್ರು ಸ್ವಲ್ಪ ಜಲ್ದಿ ಬರ್ಬೇಕಾಗಿತ್ತು ನಾವು ಲೇಟ್ ಮಾಡಿತ್ತು ಬರೋದು ಅಂದ್ರೂ ಮಜಾ ಬಂತು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮಳೆಯಾಗ ಒಂದು ಹಾಡ ಹಾಡ್ಕೊಂಡು ಫಸ್ಟ್ ಕ್ಲಾಸ್ ಮಳೆ ನೀರು ಪಡೆದು ಬರ್ಸ್ಕೋ ತತ್ತಿ ಪಲ್ಯ ಸರಿ ಮಾಡು ತೋರಿಸ್ಕೊಂಬಂದ್ರೆ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಪಲ್ಯ ಊಟ ಮಾಡೋ ಸಮಯ ಏನು ಮಾಡಿವ ತತ್ತಿ ಪಲ್ಯ ಮಾಡ್ತಂದೆಲ್ಲ ನೀರು ಹಾಕಿಲ್ಲ ಇದ್ರಾಗ ಇದು ಚಿಂಗ್ನಾರಲ್ಲೇನ ಸ್ಮೆಲ್ ಇಲ್ಲ ಮಸ್ತ್ ಆಗೈತಿ ಚಲೋ ಆಗೈತಿ ನಿಂತಾರೆ ಈಗ ಪಿಕ್ಚರ್ ನೋಡ್ಕೋತ ಇದೇ ನಮ್ಮ ಟಿ ವಿ ಇದೇ ನಮಗೆಲ್ಲ ರೊಟ್ಟಿ ಏನು
ರೊಟ್ಟಿ ಬಿಸಿ ಬಿಸಿ ರೊಟ್ಟಿ. ಒಂದು ರೊಟ್ಟಿ ಪುಟ್ಟಿ ತೊಗೋಬೇಕಲ್ಲಿ ಸುಂಟ. ಒಂದು ರೊಟ್ಟಿ ಪುಟ್ಟಿ ತೊಗೊಂಡ್ರೆ ಬರೋಬ್ಬರಿ. ಎಷ್ಟು ರೊಟ್ಟಿ ಹಾಕಿ ಸುಂಟ ಇದ್ರಾಗ? ಬುರ್ಜಿ ಮಾಡಿದ್ರೆ ಸ್ವಲ್ಪ ಹಾಕಿತ್ತಲ್ಲ, ಆದರೂ ನಾವು ಬೀಟ್ ಮಾಡಬಾರ್ದಾಗಿತ್ತು. ಇನ್ನೊಂದು ಸ್ವಲ್ಪ ಹಂಗೆ ಬಿಡ್ಬೇಕು. ದೊಡ್ಡ ದೊಡ್ಡ ಪೀಸ್ ಹಾಕಿದ್ವಲ್ಲ. ರೊಟ್ಟಿ ನನ್ನ ಸಲ ಸಣ್ಣ ಮಾಡ್ತಾಳೆ ಅಷ್ಟೇ. ನಾ ಇಲ್ಲಿ ಡಿಸಿಷನ್ ಕೊಡ್ಬೇಕು ಹೆಂಗೆ ಮಾಡಿ ಅಂತ. ಸುಡಾಗ್ತೈತೆ. ಮಸ್ತ್ ಮಸ್ತ್ ಮಸ್ತ್. ಲೆಮನ್ ಹಾಕಿದ್ರು ಮತ್ತೆ ಭಾರಿ ಅಂತ. ಬುರ್ಜಿಗಿನ ಒಂಥರ ಬುರ್ಜಿನೂ ಹೌದು, ಈ ಕಡೆ ಸಾರನೂ ಹೌದು. ಮಸ್ತ್. ಬರ್ರಿ ಎಲ್ಲರೂ ಊಟ ಮಾಡೋದು. ಫಸ್ಟ್ ಕ್ಲಾಸ್ ಹಿಂಡಿ ಉಳ್ಳಾಗಡ್ಡೆ ಅದಾವ. ಎಷ್ಟು ಹೊಡಿ ಚೆಸ್ಟ್ ಹೊಡಿತೀನಿ. 4ರಿಂದ 5 ರೊಟ್ಟಿ ತಿನ್ಬೇಕೀಗ. ಇವತ್ತು ನಮ್ಮ ಡೇನು ಎಂಡ್ ಆಯಿತು. ಆ್ಯಂಡ್ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋದು. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.